ರಾಜಶ್ರೀ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಗವರ್ನರ್ ಆಗಿ ಆಕ್ಟ್ ಮಾಡಬೇಕಷ್ಟೇ ಹೊರತು ಅವರು ಸಾಮಾನ್ಯ ರಾಜರಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತು ಭಾರತೀಯ ಜನತಾ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಯೋಚನೆ ಅವ್ರ ಮನಸ್ಸಲ್ಲಿ ಇರಬಾರ್ದು. ಅವ್ರ ಕರ್ತವ್ಯದಲ್ಲೂ ಇರಬಾರ್ದು, ಮನಸ್ಸಿನಲ್ಲೂ ಇರಬಾರ್ದು. ಅವರು ಒಂದು ನ್ಯಾಯಾಧೀಶರಾಗಿ ನಡ್ಕೋಬೇಕು. ಅವರು ಜಂಟಿ ಸದನ ಕರೆದಂಥ ಸಂದರ್ಭದಲ್ಲಿ ಅವ್ರು ಯಾವಾಗ ಅವ್ರನ್ನ ಚೀಫ್ ಮಿನಿಸ್ಟರ್ ಅವರು ಮತ್ತು ಎರಡೂ ಸದನದ ಮುಖ್ಯಸ್ಥರು ಅವ್ರನ್ನ ಸದನಕ್ಕೆ ಕರ್ಕೊಂಡು ಬಂದು ಸ್ಪೀಕರ್ ಚೇರಲ್ಲಿ ಕೂರಿಸಿದ್ರು ಅವರು ಹೇಳಿದ್ರೆ, ದೆನ್ ಇಡೀ ಸದನ ಅವ್ರ ಕಸ್ಟಡಿಯಲ್ಲಿದೆ. ಅವ್ರು ಹೊರಗೆ ಹೋಗೋವರೆಗೂ ಇಟ್ ಪ್ರಿಸ್ಯೂಮ್ಡ್ ಟು ಬಿ ಹಿ ಈಸ್ ಇನ್ ಕಸ್ಟಡಿ ಆಫ್ ದಿ ಎಂಟೈರ್ ಹೌಸ್. ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ವಿಚಾರ ಇದೆ ಅದನ್ನು ಮಂಡಿಸ್ತಕ್ಕಂಥದ್ದು. ಸಪೋಸ್ ಇವರಿಗೆ ಅದು ಇಷ್ಟ ಇಲ್ಲ ಅಂತ ಆದರೆ, ಅಥವಾ ಅನಾರೋಗ್ಯ ಆಗಿದೆ, ಅಥವಾ ಓದಲಿಕ್ಕೆ ತೊಂದರೆ ಆಗತ್ತೆ ನನಗೆ, ನಾನು ಹೌಸಿಗೆ ಪ್ಲೇಸ್ ಮಾಡ್ತಿದ್ದೀನಿ ಅಂತ ಹೇಳಿ ರಾಷ್ಟ್ರಗೀತೆ ಹೇಳಿ ಹೊರಟು ಹೋಗ್ಬೋದು. ದೇರ್ ಇಸ್ ನೋ ಕಂಪಲ್ಷನ್ ಲೈಕ್. ಅದನ್ನು ಬೇಕಾದರೆ ಕೋರ್ಟಲ್ಲಿ ವಿವರಣೆ ಕೇಳಿದರೆ, ಸುಪ್ರೀಂ ಕೋರ್ಟಿಗೆ ಯಾರಾದ್ರು ಹೋದ್ರೆ, ಸರ್ಕಾರದವರ ಇನ್ನೊಬ್ಬರು ಹೋದ್ರೆ ಅದನ್ನು ಮಾಡ್ಬೋದಾಗಿತ್ತು. ಬಟ್ ಇವರು ಸ್ವಾಗತ ಮಾಡಿ ಓಡೋಗ್ಬಿಟ್ರೆ ಅವರ ಪೂರ್ವಾಶ್ರಮದ ಬಿಜೆಪಿಯ ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಾವ, ರಾಷ್ಟ್ರಭಕ್ತಿ ಎಲ್ಲ ಕಳೆದೋಯ್ತ. ಒಂದು ರಾಷ್ಟ್ರದ ರಾಷ್ಟ್ರಗೀತೆಯನ್ನ ಹೇಳೋದು, ಸಿನಿಮಾ ಥಿಯೇಟರಲ್ಲಿ ನಾವು ಪಿಕ್ಚರ್ ಸ್ಟಾರ್ಟ್ ಆಗಿಂತ ಆಮೇಲೆ ಇರಬೇಕು ಅಂತ ಹೇಳೋರು ನಾವು. ಇವರು ಒಂದು ಜಂಟಿ ಸದನವನ್ನ 7 ಕೋಟಿ ಜನರು ರೆಪ್ರೆಸೆಂಟ್ ಮಾಡತಕ್ಕಂಥ ಸದನವನ್ನ ಬಿಟ್ಟು ಹೊರಗೆ ಓಡೋಗ್ತಾರೆ ಅಂತಂದ್ರೆ, ಅವ್ರನ್ನ ತಡಿತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ BK ಹರಿಪ್ರಸಾದ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ನಾನು ಹೇಳ್ತಕ್ಕಂಥದ್ದು, ನೀವು ನ್ಯಾಷನಲ್ ಆಂಥಮ್ ಹೇಳಿ ಹೋಗಿ, ಓಡ್ ಹೋಗುವಂತ ಅಗತ್ಯ ಏನಿತ್ತು ಅನ್ನೋದನ್ನ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅವರು ಒಬ್ಬ ಗವರ್ನರ್ ಆಗಿ ಹಿಂದಿನ ಆಡಳಿತಾತ್ಮಕವಾಗಿರ್ತಕ್ಕಂಥ ಅನೇಕ ಅನುಭವ ಇರತಕ್ಕಂಥವ್ರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು, ಇಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅನ್ನೋದು ನನ್ನ ಸಂದರ್ಭದಲ್ಲಿ. ಉದ್ಯೋಗ ಸೃಷ್ಟಿಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನೋದನ್ನ ಹೇಳಬೇಕು. ಮೋದಿ ಮತ್ತು ಅವರ ಆರ್ಥಿಕ ನೀತಿಯವರು, ನಿರ್ಮಲಾ ಸೀತಾರಾಮನ್ ಅವರು ಖಾಸಗಿ ಉದ್ಯೋಗವನ್ನು ನಿರ್ಮಾಣ ಮಾಡೋದಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈಗ 12 ವರ್ಷ ಆಗೋಗ್ಬಿಡ್ತಲ್ಲ. ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಏನು ಕಾರ್ಯಕ್ರಮ ಕೊಟ್ಟಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು 12 ವರ್ಷಕ್ಕೆ 2 ಕೋಟಿ. ಅವ್ರು ಸರ್ಕಾರಿ ಉದ್ಯೋಗ ಕೊಡೋದು ಬೇಡ, ಖಾಸಗಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥ ಆರ್ಥಿಕ ನೀತಿ ಏನಿದೆ? ಏನೂ ಇಲ್ಲ. ಈಗ ನನ್ನ ಸಮರ್ಥನೆ ಏನಿದೆ ಅಂತಂದ್ರೆ, ಏನು ಮನ್ರೇಗಾ ಏನಿದೆ, ಮಹಾತ್ಮ ಗಾಂಧೀಜಿಯ ಕಾರ್ಯಕ್ರಮ ಏನಿದೆ, ಇದು ಆಕ್ಚುಲಿ ಒಂದು ಸೋಷಲಿಸ್ಟ್ ಪ್ರೋಗ್ರಾಮ್. ಏನಿದೆ, ಈ ಮನ್ರೇಗಾ ಇದ್ರೆ 2 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ 5 ರಿಂದ 10 ಕೋಟಿ ಹಣ ಸಪ್ಲೈ ಆಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದ್ರೆ, ಅಲ್ಲಿ ನಿರುದ್ಯೋಗದ ಯಾರು ಎಜುಕೇಟೆಡ್ ಅಲ್ಲದೆ ಇದ್ದವ್ರಿಗೂ ಆಗುತ್ತೆ. 12 ತಿಂಗಳು ಕೆಲಸ ಮಾಡೋದಕ್ಕೆ ಯಾರಿಗೆ ಉದ್ಯೋಗ ಜಾಬ್ ಕಾರ್ಡ್ ಮಾಡಿದ್ರೆ ಅವನು ಕೆಲಸ ಸಿಗದಿದ್ರು ಕೂಡ ಅವನಿಗೆ ದುಡ್ಡು ಕೊಡಬೇಕು ಅಂತಿದೆ. ಕೆಲಸ ಕೊಡದಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಿದೆ. ಇದೆಲ್ಲ ಮೋದಿಗೆ ಅರ್ಥನೇ ಆಗಲ್ವಾ? ಕೇಂದ್ರ ಸರ್ಕಾರ ಹಣ ಕೊಡದೇ ಇರೋದು 2800 ಕೋಟಿ ರೂಪಾಯಿ ಬಾಕಿ ಇದೆ. ದಾವ ಹಾಕ್ಬೇಕು ಅದಕ್ಕೆ. ಕೇಂದ್ರ ಸರ್ಕಾರ 2800 ಕೋಟಿ ರೂಪಾಯಿ ಎಷ್ಟು ವರ್ಷ? 2-3 ವರ್ಷದಿಂದ ಬಾಕಿ ಉಳಿಸ್ಕೊಂಡ್ಬಂದಿದ್ದಾರೆ. ನೀವು ಈಗ ಈ 2 ಲಕ್ಷ, ಈ 1.5 ಲಕ್ಷ ಕೋಟಿ ಇವತ್ತೇನಾದ್ರು ಅದಕ್ಕೆ ಇದ್ದಿದ್ರೆ ಆ ಹಣ ಎಲ್ಲಿ ಹೋಗ್ತಿತ್ತು ಹೇಳಿ? ಇಟ್ ಈಸ್ ವರ್ಸ್ಟ್ ಡಿಸಿಷನ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ದೇಶದ ದೊಡ್ಡ ಸಮಸ್ಯೆ. ನೀವು ಇನ್ನೂ 4 ವರ್ಷ ಹೋಗಿ ಗ್ರಾಮೀಣ ಭಾರತದಲ್ಲಿ ಉದ್ಯೋಗನ ಸೃಷ್ಟಿ ಮಾಡದೇ ಇದ್ರೆ ನೆಕ್ಸ್ಟ್ ಈ ದೇಶ ಇರಾನ್ ಆಗ್ಬೋದು, ಬಾಂಗ್ಲಾ ಆಗ್ಬೋದು, ತಾಲಿಬಾನ್ ಆಗ್ಬೋದು. ಯಾಕೆ ಅಂದ್ರೆ ಇನ್ನೂ ರೈಪ್ ಆಗಿಲ್ಲ. ಉದ್ಯೋಗ ನೀವು ಸೃಷ್ಟಿ ಮಾಡದೇ ಇದ್ರೆ, ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಕೊಡದೇ ಇದ್ರೆ ಖಂಡಿತ ಇಂಡಿಯಾ ಒಂದ್ ದೇಶ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಇದು ಅತ್ಯಂತ ಅಧೋಗತಿ ಹೋಗ್ತಕ್ಕಂಥ ಕೇಂದ್ರ ಸರ್ಕಾರದ ನಿರ್ಧಾರ. ವೇದ, ಉಪನಿಷತ್ತು, ಮನುಸ್ಮೃತಿ ಅಷ್ಟೂ ಕೂಡ ಕನ್ನಡ ವರ್ಷನಲ್ಲಿ ಓದ್ತವೆ.
ನಾನು ಇಲ್ಲಿರ್ತಕ್ಕಂಥವ್ರು ಯಾರ್ಯಾರು RSSನವರಿದ್ರೆ ಅಥವಾ ಇಲ್ಲಿರ್ತಕ್ಕಂಥವ್ರು ಯಾರಾದ್ರು BJPಯ ಬಹಳ ಸಾಫ್ಟ್ ಕಾರ್ನರ್ ಇದ್ರೆ ನನಗೆ ಉತ್ತರ ಕೊಡಬೇಕು. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ತೆಗೆದುಹಾಕು ಹಿಂದೂ ಎಲ್ಲ ಒಂದೇ ಅನ್ನೋದಕ್ಕೆ ಏನ್ ಕಾರ್ಯಕ್ರಮ 100 ವರ್ಷದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನೋದು ನನಗೆ ಅವ್ರದ್ದು ಹೇಳ್ತಲ್ಲ. ಇದು ಹೊಸ ಎಡಿಷನ್ 1960 ಪೇಜ್ ನಂಬರ್ ಹೇಳ್ತೇನೆ ನನಗೆ. ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಹೇಳುತ್ತೆ. ತೆಗೆಯೋದಕ್ಕೆ ಕಾರಣ ಏನಿತ್ತು? ಯಾವುದೇ ಕಾರ್ಯಕ್ರಮ ಮಾಡಿ ಗಾಂಧೀಜಿ ಹೆಸರು ತೆರೆಯೋದಕ್ಕೆ ಏನು ಕಾರ್ಯಕ್ರಮ ಏನು ವಿಷಯ ಏನಿದೆ? ನನಗೆ ಆಶ್ಚರ್ಯ ಆಗೋದೇನಂದ್ರೆ ನೀವು ಅಪಾರ್ಥ ಮಾಡ್ಕೋಬಾರ್ದು. BJP ಬಜರಂಗ್ ದಳ ಅವೆಲ್ಲ ಸಂತಾನ ಇದಾರಲ್ಲ ಅವ್ರದ್ದೆಲ್ಲರದ್ದು ಏನ್ ಕಾರ್ಯಕ್ರಮ ಅನ್ನೋದು ಬೇಕು. ಇದ್ರೊಳಗೆ ಅದ್ರ ಕಾರ್ಯಕ್ರಮ ಇದೆಯಾ? ಸುಮ್ಮನೆ ಅಸ್ಪೃಶ್ಯತೆ ಹೋಗುತ್ತಾ ಅದು? ನಾವೆಲ್ಲ ಒಂದೇ ಆಗುತ್ತಾ? ನಾನ್ ಚರ್ಚೆ ಮಾಡ್ತಿರೋದು ಇದೊಂದು ರಾಜಕೀಯ ಸಂಸ್ಥೆ, ಇದು ನಾವು ದೇಶ ಕಟ್ತೀವಿ ಅಂತ ಹೇಳೋದು. ಇದ್ರೊಳಗೆ ಪೇಜ್ ನಂಬರ್ 56, 57 ಅಲ್ಲಿ ಜಾತಿ ವ್ಯವಸ್ಥೆ ಇರಬೇಕು ಅಂತ ಸಮರ್ಥನೆ ಮಾಡ್ತಾರಲ್ಲ. ಹಿಂದೂ ಎಲ್ಲ ಒಂದೇ ಅಂತ ಹೇಳೋದು ಯಾರಿಗೆ? 5 ಲಕ್ಷ ಕೋಟಿ ಮನ್ನಾ ಮಾಡಿಬಿಡೋದು, ಅವ್ರ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಬಿಡೋದು. 2 ಲಕ್ಷ ನಿಮಗ್ ಲಾಭ, 2 ಲಕ್ಷ ನಮಗ್ ಕೊಡಿ. ಒಂದು 50 ಆರ್ಗನೈಸೇಷನ್ ಇದಾವೆ. ಒಂದೊಂದು ತಾಲೂಕಿನಲ್ಲಿ 7-8 ಜನರಿಗೆ 8ರಿಂದ 10 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ. ಯಾರು ಕೊಡೋ? ಸೆಲ್ಗಳಿಗೆ ಗ್ರಾಮ ಪಂಚಾಯತ್ ಎಷ್ಟು ಗ್ರಾಮದಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ, ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ. ನಮಗೆ ಪತ್ರಿಕೆ ತರ್ಸಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇವರು 12 ಜನ ಪಾರ್ಟಿ ಅಂದ್ರೆ ದೇ ಆರ್ ಕನ್ಸ್ಟ್ರಕ್ಟಿಂಗ್ ದಿ ಪಾರ್ಟಿ, ದೇ ಆರ್ ನಾಟ್ ಬಿಲ್ಡಿಂಗ್ ದಿ ನೇಷನ್. 150 ವರ್ಷ ಕಾಂಗ್ರೆಸ್ಸಿಗೆ 150 ಕೋಟಿ ಆಸ್ತಿ ಇಲ್ಲ. ಈಗ 10 ವರ್ಷ ಮೋದಿ ಬಂದು 10 ವರ್ಷಕ್ಕೆ 10,000 ಕೋಟಿ ಲೆಕ್ಕ ಕೊಡ್ತಾರ. ಅವರು ಏನು ಅಡಿಕೆ ಬೆಳೆದ, ಭತ್ತ ಬೆಳೆದ, ಜೋಳ ಬೆಳೆದ, ಏನ್ ಬೆಳೆದ್ರು? ಈ 5 ಲಕ್ಷ ಕೋಟಿ ಏನು ಮನ್ನಾ ಮಾಡಿದ್ದಾರೆ, ಅರ್ಧದಷ್ಟು ಜನ ಈ ಕಡೆ ಜಮಾ ಆಗಿದೆ ಅಷ್ಟೇ. ಇಟ್ಸ್ ಎ ವೆರಿ ಸಿಂಪಲ್. ಈ ಒಂದೇ ಮಾತರಂ 3 ದಿನ ಹಾಳು ಮಾಡ್ಬೇಕಾದ ಅಗತ್ಯ ಇತ್ತ ಅಂತ ಹೇಳಿದ್ರು. ನೆಹರು ಬೈಯಕ್ಕೆ ಒಂದೇ ಮಾತರಂ ಹಿಡ್ಕೊಂಡು ಒಂದು 4 ದಿನ ರಾತ್ರಿ 12 ಗಂಟೆವರೆಗೆ ಚರ್ಚೆ ಮಾಡಿ. ನಿಮ್ಗೆ ಈಗ ಏನ್ ಅನ್ಸುತ್ತೆ? ಈ ರಾಷ್ಟ್ರಗೀತೆ ಹಾಡಿದಾಗ ಬಿದ್ದು ಓಡೋಗವ್ರು ಒಂದೇ ಮಾತರಂ ಬಗ್ಗೆ 3 ದಿನ ಚರ್ಚೆ ಮಾಡಿದ್ದು ಯಾಕೆ ಅಂತ ಅವ್ರಿಗೆ ಮುಟ್ಟಾಡ್ರು ಅಂತ ಅನ್ಸಲ್ವ ನಿಮ್ಗೆ? ಮನ್ರೇಗಾ ಚರ್ಚೆ ಮಾಡಿ. ಮನ್ರೇಗಾದ್ದು ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ. ಸಿದ್ದರಾಮಯ್ಯ ಆಗಿದ್ದಾರೆ, ಇನ್ನು 50 ವರ್ಷ ಚೀಫ್ ಮಿನಿಸ್ಟರ್ ಆಗಿಲ್ಲ. ಐ ಅಪ್ರಿಶಿಯೇಟ್ ಅದ್ರೊಳಗೆ ಜನಪರವಾಗಿರ್ತಕ್ಕಂಥದ್ದು ಇರಲಿ. ಪಕ್ಷದ ಒಳಗಡೆ ನನಗೆ ಏನು ಗೊತ್ತಿಲ್ಲ.